ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ನಾಮಪದದ ವಿಧಗಳನ್ನು ಮುಂದುವರಿಸೋಣ. ನಾವೀಗಾಗಲೇ ನಾಮಪದದ ವಿಧಗಳಲ್ಲಿ ಒಂದಿಷ್ಟು ವಿಧಗಳನ್ನು ನೋಡಿದ್ದಾಗಿದೆ. ಇಲ್ಲಿವರೆಗೂ ನಾವು ನೋಡಿದ್ದೀವಿ ಅಂತ ಹೇಳಿದ್ರೆ ಹಿಂದಿನ ವಿಡಿಯೋದಲ್ಲಿ ಸಂಖ್ಯಾವಾಚಕದವರೆಗೂ ಕೂಡ ನೋಡಿದ್ದಾಯಿತು. ಸಂಖ್ಯೆಯ ವಾಚಕ ಅಂದ್ರೇನು ಅನ್ನೋದನ್ನು ಕೂಡ ನೋಡಿದ್ದಾಯಿತು. ಈಗ ಮಕ್ಕಳೇ, ನಾಮಪದದ ಮುಂದಿನ ವಿಧವಾಗಿರ್ತಕ್ಕಂಥದ್ದು ಪರಿಮಾಣ ವಾಚಕ. ನಿಮಗೀಗ ಕಾಣ್ತಾ ಇದೆ 6ನೆಯ ವಿಧ. ನಾಮಪದದಲ್ಲಿ ಇದು 6ನೆಯ ವಿಧವಾಗಿದೆ. ಆ ಪರಿಮಾಣ ವಾಚಕದ ಬಗ್ಗೆ ತಿಳಿತಾ ಹೋಗೋಣ ಮಕ್ಕಳೇ. ಮೊದಲು ನಮಗಿಲ್ಲಿ ಪರಿಮಾಣ ವಾಚಕ ಅನ್ನೋದರಲ್ಲಿ ಪರಿಮಾಣ ಅನ್ನುವ ಪದವಿದೆ ಮಕ್ಕಳೇ. ಏನಿದೆ? ಪರಿಮಾಣ. ಏನು ಇದು ಪರಿಮಾಣ ಅಂದರೆ? ಅದಕ್ಕೆ ಅರ್ಥಗಳನ್ನು ನಾನು ಇಲ್ಲಿ ಸೂಚಿಸ್ತೀನಿ, ನಿಮಗೆ ಗಮನಿಸಿ. ಏನು ಅಂತ ಹೇಳಿದ್ರೆ, ಒಂದು ಅಳತೆ, ಇನ್ನು ಒಂದು ಗಾತ್ರ ಅನ್ನುವ ಅರ್ಥಗಳನ್ನು ಕೊಡುತ್ತೆ. ಏನು ಪರಿಮಾಣ ಅಂದರೆ? ಅಳತೆ ಅಥವಾ ಗಾತ್ರ ಅನ್ನುವಂತಹ ಅರ್ಥಗಳನ್ನು ಕೊಡುತ್ತೆ. ಆದರೆ ನೆನಪಿರಲಿ ಮಕ್ಕಳೇ, ನಿರ್ದಿಷ್ಟ ಅಳತೆ ಅಥವಾ ನಿರ್ದಿಷ್ಟ ಗಾತ್ರವನ್ನು ಪರಿಮಾಣ ವಾಚಕಗಳು ಸೂಚಿಸುವುದಿಲ್ಲ. ಅಂದರೆ ಅಂದಾಜು ಅಳತೆಯನ್ನ, ಅಂದಾಜು ಗಾತ್ರವನ್ನ ಸೂಚಿಸುವ ಪದಗಳನ್ನು ನಾವು ಪರಿಮಾಣ ವಾಚಕಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದಾಜು ಅಳತೆ ಆಗಿರಬಹುದು ಅಥವಾ ಒಂದು ಅಂದಾಜು ಗಾತ್ರವನ್ನ, ಯಾವುದರ ಅಳತೆ ಯಾವುದರ ಗಾತ್ರ ಅಂತ ಹೇಳಿದ್ರೆ ಅದು ವ್ಯಕ್ತಿ ಆಗಿರಬಹುದು, ವಸ್ತು ಆಗಿರಬಹುದು ಅಥವಾ ಪ್ರಾಣಿ. ಹೀಗೆ ವಸ್ತುಗಳು ಅನ್ಬಹುದು ನಾವು, ತಪ್ಪಿಲ್ಲ. ವಸ್ತುಗಳನ್ನ ಒಂದು ಅಂದಾಜು ಅಳತೆಯಿಂದ ಅಥವಾ ಒಂದು ಅಂದಾಜು ಗಾತ್ರದ ಪದಗಳಿಂದ ಸೂಚಿಸುವ ಪದಗಳನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪರಿಮಾಣ ವಾಚಕಗಳು ಅಂಥೇಳಿ ಕರಿತಾ ಹೋಗ್ತೀವಿ. ಈಗ ನಾನು ಪರಿಮಾಣ ವಾಚಕದ ವ್ಯಾಖ್ಯಾನವನ್ನು ನಿಮಗೆ ತಿಳಿಸುವುದಕ್ಕಿಂತ ಮೊದಲು ಕೆಲವು ಉದಾಹರಣೆಯ ವಾಕ್ಯಗಳನ್ನು ಇಲ್ಲಿ ಬರೀತೀನಿ ಮಕ್ಕಳೇ. ನೀವು ಆ ವಾಕ್ಯಗಳನ್ನು ಮೊದಲು ಗಮನಿಸಿ. ಏನು ವಾಕ್ಯಗಳನ್ನು ಬರೀತೀನಿ ಅಂತೇಳಿ ನೋಡಿ. 1ನೆಯ ವಾಕ್ಯ, ಅಲ್ಲಿ ಅಷ್ಟೊಂದು ಜನರು ಏಕೆ ಸೇರಿದ್ದಾರೆ. ಮೊದಲು ವಾಕ್ಯಗಳನ್ನು ಗಮನಿಸಿ ಮಕ್ಕಳೇ ನೀವು. ಆಮೇಲೆ ಪರಿಮಾಣ ವಾಚಕ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಅಂತ. ಮೊದಲನೇ ವಾಕ್ಯ ಏನು ಬರೆದೆ ನಾನು? ಅಲ್ಲಿ ಅಷ್ಟೊಂದು ಜನರು ಏಕೆ ಸೇರಿದ್ದಾರೆ. 2ನೆಯ ಇನ್ನೊಂದು ವಾಕ್ಯ ಬರೀತೀನಿ ಮಕ್ಕಳೇ, ಗಮನ ಕೊಡಿ. ಇಷ್ಟು ದೊಡ್ಡ ಮರವನ್ನು, ಇಷ್ಟು ದೊಡ್ಡ ಮರವನ್ನು ಹೇಗೆ ಕಡಿದರು. ಇಷ್ಟು ದೊಡ್ಡ ಮರವನ್ನು ಹೇಗೆ ಕಡಿದರು. 2ನೆಯ ವಾಕ್ಯ ಮಕ್ಕಳೇ. ಕೊನೆಯದೊಂದು ಉದಾಹರಣೆಯ ವಾಕ್ಯವನ್ನು ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ ನೋಡಿ, ಗಮನಿಸಿ. ತರಗತಿಯಲ್ಲಿ, ಏನು? ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ. ಇವು ಅತ್ಯಂತ ಸರಳವಾಗಿರುವಂತಹ ವಾಕ್ಯ ಮಕ್ಕಳೇ. ನೀವು ಮೊದಲು ಈ ವಾಕ್ಯಗಳನ್ನು ಗಮನಿಸಬೇಕು. ಏನು ಬರೆದಿದ್ದೀನಿ? 3 ವಾಕ್ಯಗಳು, ಪ್ರಶ್ನಾರ್ಥಕ ರೂಪದಲ್ಲಿ ಇರುವಂತಹ ವಾಕ್ಯಗಳು ನೋಡಿ. ಅಲ್ಲಿ ಅಷ್ಟೊಂದು ಜನರು ಏಕೆ ಸೇರಿದ್ದಾರೆ, ಒಂದು ವಾಕ್ಯ. ಇಷ್ಟು ದೊಡ್ಡ ಮರವನ್ನ ಹೇಗೆ ಕಡಿದರು, ಎರಡನೆಯ ವಾಕ್ಯ.
ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಮೂರನೇ ವಾಕ್ಯ ಮಕ್ಕಳೇ. ಈ ಮೂರು ವಾಕ್ಯಗಳಲ್ಲೂ ಕೂಡ ನಾವು ಪರಿಮಾಣವಾಚಕ ಪದಗಳನ್ನು ಗುರುತಿಸಬಹುದು. ಆ ಪರಿಮಾಣವಾಚಕದ ಪದಗಳು ಯಾವಾಗಿದ್ದಾವೆ ನಿಮಗಿಲ್ಲಿ ನಾನು ಅಂಡರ್ಲೈನ್ ಮಾಡಿ ತೋರಿಸೇ ಬಿಡ್ತೀನಿ ಮಕ್ಕಳೇ. ಇಲ್ಲಿದೆ ನೋಡಿ, ಯಾವುದು? ಅಷ್ಟೊಂದು. ಅಷ್ಟೊಂದು ಅನ್ನೋ ಪದ ಇಲ್ಲಿ ಏನಾಗಿದೆ ಅಂದರೆ ಪರಿಮಾಣವಾಚಕ ಆಗಿದೆ ಮಕ್ಕಳೇ. ಹಾಗೇನೆ ಇಲ್ಲಿ ಏನದು ಎರಡನೆಯ ವಾಕ್ಯದಲ್ಲಿ ಇಷ್ಟು ದೊಡ್ಡ ಮರವನ್ನ ಹೇಗೆ ಕಡಿದರು ಅಂತ ವಾಕ್ಯ ಬರೆದ್ನಲ್ಲ, ಇದರೊಳಗಡೆಗೆ ಇಷ್ಟು ಅನ್ನೋದು ಪರಿಮಾಣವಾಚಕ. ಇನ್ನು ಮೂರನೇ ವಾಕ್ಯದಲ್ಲಿ ಮಕ್ಕಳೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅನ್ನೋದಿದೆಯಲ್ಲ, ಅದರಲ್ಲಿ ಎಷ್ಟು ಅನ್ನೋದು ಪರಿಮಾಣವಾಚಕ ಪದ ಮಕ್ಕಳೇ. ನೀವು ಈ ಪದಗಳನ್ನೇ ಗಮನಿಸಿ. ಯಾವ ಪದಗಳನ್ನ? ಅಷ್ಟೊಂದು, ಇಷ್ಟು, ಎಷ್ಟು ಅನ್ನೋ ಪದಗಳಿದಾವಲ್ಲ, ನೀವು ಸರಿಯಾಗಿ ತಿಳ್ಕೊಳ್ಳಿ. ಇವು ನಿರ್ದಿಷ್ಟ ಸಂಖ್ಯೆಯನ್ನ ಸೂಚಿಸುವುದಿಲ್ಲ. ಏನನ್ನ ಸೂಚಿಸುವುದಿಲ್ಲ? ನಿರ್ದಿಷ್ಟವಾದ ಸಂಖ್ಯೆಯನ್ನ, ಅಥವಾ ನಿರ್ದಿಷ್ಟವಾದ ಅಳತೆಯನ್ನ, ಅಥವಾ ನಿರ್ದಿಷ್ಟವಾದ ಗಾತ್ರವನ್ನ, ಅಥವಾ ಈ ಪದದಲ್ಲೇ ಹೇಳ್ಬೇಕಪ್ಪ ಅಂದ್ರೆ ನಿರ್ದಿಷ್ಟವಾದ ಪರಿಮಾಣವನ್ನ ಈ ಪದಗಳು ಸೂಚಿಸುವುದಿಲ್ಲ. ನೋಡಿ, ನಮಗೆ ನಿರ್ದಿಷ್ಟ ಅಂದ್ರೆ ಸ್ಪೆಸಿಫಿಕ್ ಆಗಿ ಇಷ್ಟೇ ಸಂಖ್ಯೆಯನ್ನ, ಇಷ್ಟೇ ಅಳತೆಯನ್ನ ಈ ಪದಗಳು ನಮಗೇನಾದರೂ ತಿಳಿಸ್ಕೊಡ್ತಾವ? ತಿಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಬೇಕಾದ್ರೆ ಅಲ್ಲಿ ಅಷ್ಟೊಂದು ಜನರು ಏಕೆ ಸೇರಿದ್ದಾರೆ? ಉದಾಹರಣೆಗೆ ಜಾತ್ರೆ, ಬೇಕಾದಷ್ಟು ಜನ ಸೇರ್ತಾರೆ, ಹೇಳ್ತೀವಿ ಎಷ್ಟೊಂದು ಜನ ಸೇರಿದ್ದಾರೆ, ಅಷ್ಟೊಂದು ಜನ ಸೇರಿದ್ದಾರೆ. ಈ ಅಷ್ಟೊಂದು, ಎಷ್ಟೊಂದು ಅನ್ನೋ ಪದಗಳು ನಮಗೆ ನಿರ್ದಿಷ್ಟ ಸಂಖ್ಯೆಯನ್ನ ಸೂಚಿಸುತ್ತವ? ನಿರ್ದಿಷ್ಟ ಸಂಖ್ಯೆಯನ್ನ ಸೂಚಿಸುವುದಿಲ್ಲ. ಹಾಗಾಗಿ ಪರಿಮಾಣವಾಚಕ ಅಂದ್ರೆ ಏನು ಅಂತಂದ್ರೆ ವಸ್ತುಗಳನ್ನ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ವಸ್ತುಗಳನ್ನ ಒಂದು ಅಂದಾಜು ಪರಿಮಾಣದಿಂದ ಅಥವಾ ಒಂದು ಅಂದಾಜು ಅಳತೆಯಿಂದ ಸೂಚಿಸುವ ಪದಗಳನ್ನೇ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪರಿಮಾಣವಾಚಕಗಳು ಅಂಥೇಳಿ ಕರಿತಾ ಹೋಗ್ತೀವಿ. ನೋಡಿ, ಈಗ ಅದೇ ವ್ಯಾಖ್ಯಾನವನ್ನು ನಿಮಗೆ ಕೊಡ್ತಾ ಹೋಗ್ತೀನಿ, ಅದನ್ನು ನೀವು ಗಮನಿಸ್ತಾ ಹೋಗಬೇಕು. ಸಾಧ್ಯವಾದರೆ ನೋಟ್ಸ್ ಮಾಡ್ತಾ ವ್ಯಾಕರಣಾಂಶವನ್ನು ಕೇಳಿದರೆ ಇನ್ನೂ ಉತ್ತಮ. ಪರಿಮಾಣವಾಚಕದ ವ್ಯಾಖ್ಯಾನಕ್ಕೆ ನಾನು ಬರ್ತಾ ಇದ್ದೀನಿ ಮಕ್ಕಳೇ, ಗಮನ ಕೊಡಿ. ಏನು ಪರಿಮಾಣವಾಚಕ ಅಂತ ಹೇಳಿದ್ರೆ ವಸ್ತುಗಳನ್ನು ಒಂದು ಅಂದಾಜು, ನಿರ್ದಿಷ್ಟ ಅಲ್ಲ, ಇಲ್ಲಿ ಅದಕ್ಕಾಗಿನೇ ಒಂದು ಪದವನ್ನ ಬರೀತಾ ಇದ್ದೀನಿ ಮಕ್ಕಳೇ, ಇದು ಬಹಳ ಮುಖ್ಯ. ವಸ್ತುಗಳನ್ನು ಒಂದು ಅಂದಾಜು ಅಳತೆಯಿಂದ, ಎದರಿಂದ? ಒಂದು ಅಳತೆಯಿಂದ ಅಥವಾ ಇನ್ನು ಒಂದು ಪದವನ್ನು ನಾನು ಆಗಲೇ ನಿಮಗೆ ತಿಳಿಸಿದ್ನಲ್ಲ, ಗಾತ್ರ ಅಂಥೇಳಿ, ಅದನ್ನು ಕೂಡ ಬರಿಬಹುದು, ತಪ್ಪಿಲ್ಲ. ಒಂದು ಅಂದಾಜು ಅಳತೆಯಿಂದ ಅಥವಾ ಗಾತ್ರದಿಂದ ಸೂಚಿಸುವ ಪದಗಳೇ ಏನಾಗಿದ್ದಾವೆ ಅಂತ ಹೇಳಿದ್ರೆ ಪರಿಮಾಣವಾಚಕಗಳು. ಪರಿಮಾಣವಾಚಕಗಳಾಗಿವೆ. ಇಲ್ಲಿ ನಿರ್ದಿಷ್ಟವಾದ ಅಳತೆಯನ್ನ ಅಥವಾ ಸಂಖ್ಯೆಯನ್ನ ಅಥವಾ ಗಾತ್ರವನ್ನ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಥವಾ ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಪರಿಮಾಣವಾಚಕ ಅಂದ್ರೆ ಏನ್ ಹೇಳಿದೆ ನೋಡಿ, ವಸ್ತುಗಳು ಅಂದ್ರೆ ಅಲ್ಲಿ ವ್ಯಕ್ತಿ ಬರಬಹುದು, ಪ್ರಾಣಿ, ಪಕ್ಷಿ, ಏನ್ ಬೇಕಾದರೂ ಆಗಿರಬಹುದು. ವಸ್ತುಗಳನ್ನ ಒಂದು ಅಂದಾಜು, ಇದನ್ನ ಗಮನ ಕೊಡಿ ಮಕ್ಕಳೇ, ಪದವನ್ನ ಏನನ್ನ? ಅಂದಾಜು ಅಳತೆಯಿಂದ ಅಥವಾ ಗಾತ್ರದಿಂದ, ಎಷ್ಟಿದಾವೆ ವಸ್ತುಗಳು, ಎಷ್ಟಿದಾವೆ ಅನ್ನೋದನ್ನ ಒಂದು ಅಂದಾಜು ಮಾಡತಕ್ಕಂಥದ್ದು, ಅಪ್ರಾಕ್ಸಿಮೇಟ್. ಅರ್ಥ ಆಗತ್ತಲ್ಲ? ಅಂದಾಜು ಅಳತೆಯಿಂದ ಅಥವಾ ಗಾತ್ರದಿಂದ
ಸೂಚಿಸುವ ಪದಗಳನ್ನೇ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪರಿಮಾಣ ವಾಚಕಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ನೀವೀಗ ಅವನ್ನೇ ಇಲ್ಲಿ ಅರ್ಥ ಮಾಡ್ಕೊಂಡ್ರಿ. ಅಷ್ಟೊಂದು, ಇಷ್ಟೊಂದು, ಅಷ್ಟು, ಇಷ್ಟು, ನೋಡಿ ಎಷ್ಟು, ಇವು ನಮಗೆ ನಿರ್ದಿಷ್ಟ ಸಂಖ್ಯೆಯನ್ನ ಸೂಚಿಸುತ್ತವ? ಇಲ್ಲ, ನಿರ್ದಿಷ್ಟ ಸಂಖ್ಯೆಯನ್ನ ಸೂಚಿಸುವುದಿಲ್ಲ. ನಮಗಿವು ಏನನ್ನ ಅರ್ಥಪಡಿಸ್ತವೆ ಅಂದ್ರೆ ಒಂದು ಅಂದಾಜು ಅಳತೆಯನ್ನ ಕೊಡ್ತವೆ. ಒಂದು ಅಂದಾಜು, ಇಷ್ಟೇ ಅಂತ ಹೇಳಕ್ಕಾಗಲ್ಲ, ಒಂದು ಅಂದಾಜು ಅಳತೆಯನ್ನು ಸೂಚಿಸ್ತವೆ. ಹಾಗಾಗಿ ಅಂದಾಜು ಅಳತೆಯಿಂದ ಅಥವಾ ಗಾತ್ರದಿಂದ ಸೂಚಿಸುವ ಇಂತಹ ಪದಗಳನ್ನೇ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪರಿಮಾಣ ವಾಚಕಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದಕ್ಕೆ ಇದೇ ಥರದ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನಿಮಗೆ ತಿಳಿಸೋದಾಯಿತು ಅಂತ ಹೇಳಿದ್ರೆ ಪರಿಮಾಣ ವಾಚಕದ ವಿಷಯಕ್ಕೆ ಬರುವಂತಹ ಉದಾಹರಣೆಯ ಪದಗಳನ್ನು ಇನ್ನೊಂದಿಷ್ಟು ನಾನು ಹೇಳ್ತಾ ಹೋಗ್ಬೋದು. ಬರೀ ಇಷ್ಟೇ ಬರೋದಿಲ್ಲ, ಅವನ್ನೇ ನಾನಿಲ್ಲಿ ಕೇವಲ ಪದಗಳ ಮೂಲಕ ಕೊಡ್ತಾ ಹೋಗ್ತೀನಿ. ಅಲ್ಲಿ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದೆ ನಾನು. ಇಲ್ಲಿ ನೋಡಿ ಮಕ್ಕಳೇ, ಏನು ಅಷ್ಟು, ಆಮೇಲೆ ಎಷ್ಟು, ಗಮನಿಸ್ತದಿರಿ, ಆಮೇಲೆ ಇಷ್ಟು, ನೋಡಿ ಇವೆಲ್ಲ ಪರಿಮಾಣ ವಾಚಕದ ಪದಗಳು. ನಾವು ಮಾತಿನಲ್ಲಿ ದಿನಂಪ್ರತಿ ಒಂದು ಬಳಸ್ತೀವಿ, ಅಷ್ಟು, ಇಷ್ಟು, ಎಷ್ಟು ಅಲ್ವಾ? ಅದೇ ರೀತಿಯಲ್ಲೇ ಅಷ್ಟೊಂದು, ಎಷ್ಟೊಂದು, ಅದು ಕೂಡ ಬರುತ್ತೆ, ಅಷ್ಟೊಂದು, ಆಮೇಲೆ ಎಷ್ಟೊಂದು, ಗಮನಿಸ್ತದ್ರಿ. ಆಮೇಲೆ ಇನ್ನು ಯಾವ ಪದಗಳು, ಇನ್ನೂ ಅನೇಕ ಇದ್ದಾವೆ. ಹೆಚ್ಚು, ಹೆಚ್ಚು ಅನ್ನೋದು ಕೂಡ ಪರಿಮಾಣ ವಾಚಕ ಮಕ್ಕಳೇ, ಹೆಚ್ಚು. ಆಮೇಲೆ ಅದೇ ರೀತಿಯಲ್ಲೇ ಕಮ್ಮಿ, ಕಡಿಮೆ ಅಂತೀವಲ್ಲ ನಾವು, ಕಡಿಮೆ ಮಾತಿಗೆ ಬಳಸ್ಬೋದು ಇವನ್ನ. ರಮೇಶನಿಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳು ಬಂದವು. ಹೆಚ್ಚು ಅಂದಾಗ ನಿರ್ದಿಷ್ಟವಾಗಿ ಇಷ್ಟೇ ಅಂಕಗಳು ಹೇಳಿಲ್ಲ, ಅಲ್ಲಿ ಬಹಳಷ್ಟು ಅಂಕಗಳು ಬಂದಿದ್ದಾವೆ, ಹೆಚ್ಚು ಅಂಕಗಳು ಬಂದಿದ್ದಾವೆ. ಅದೇ ರೀತಿಯಲ್ಲೇ ಕಮ್ಮಿ, ಕಡಿಮೆ, ನಾನಿಲ್ಲಿ ರೂಢಿ ಭಾಷೆಯಲ್ಲಿ ಬರೆದಿದ್ದೀನಿ. ಹೆಚ್ಚು, ಕಮ್ಮಿ ಮಾತಿನಲ್ಲಿ ಬಳಸ್ತೀವಿ ನಾವು. ಕಮ್ಮಿ, ಪರೀಕ್ಷೆಯಲ್ಲಿ ಕಮ್ಮಿ ಅಂಕಗಳು ಬಂದಿದ್ದಾವೆ. ಕಮ್ಮಿ, ಹೆಚ್ಚು ಅನ್ನೋದು ಕೂಡ ಏನಾಗಿದೆ, ಪರಿಮಾಣ ವಾಚಕಗಳು ಆಗಿದ್ದಾವೆ. ಅದೇ ರೀತಿಯಲ್ಲೇ ಇನ್ನೂ ಒಂದು ಪದಗಳು ಕೂಡ ಇದ್ದಾವೆ. ಯಾವಿದಾವೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬರೀತಾ ಇದ್ದೀನಿ. ಹಲವು, ಕೆಲವು, ಅಥವಾ ಅನೇಕ, ಇವೆಲ್ಲವೂ ಕೂಡ ಏನಾಗ್ತದವೆ ಅಂತ ಹೇಳಿದ್ರೆ ಮಕ್ಕಳೇ ಪರಿಮಾಣ ವಾಚಕಗಳಾಗ್ತವೆ. ಬಳಸ್ತೀವಲ್ಲ ಇವನ್ನ. ಗ್ರಂಥಾಲಯದಲ್ಲಿ ಹಲವು ಪುಸ್ತಕಗಳಿದ್ದಾವೆ, ಹೌದಲ್ವಾ? ಗ್ರಂಥಾಲಯದಲ್ಲಿ ಹಲವು ಪುಸ್ತಕಗಳಿದ್ದಾವೆ ಅಂದ್ರೆ ಪುಸ್ತಕಗಳ ಸಂಖ್ಯೆಯನ್ನ ನಿರ್ದಿಷ್ಟವಾಗಿ ನಮ್ಮ ಕೈಲಿ ಊಹೆ ಮಾಡೋಕ್ಕಾಗಿಲ್ಲ, ಹೇಳೋದಿಕ್ಕಾಗಿಲ್ಲ. ಅದಕ್ಕೆ ಹಲವು. ನನ್ನ ಬಳಿ ಕೆಲವು ಪುಸ್ತಕಗಳಿವೆ. ಕೆಲವು, ಕೆಲವು ಅಂದ್ರೆ ಒಂದಿಷ್ಟು, ಎಷ್ಟು ಅಂತ ಅಲ್ಲಿ ನಿಖರವಾಗಿ ನಿರ್ದಿಷ್ಟ ಸಂಖ್ಯೆಯನ್ನ ಸೂಚಿಸಿಲ್ಲ. ಇನ್ನು ಅನೇಕ ಅಲ್ವಾ? ಅನೇಕ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಜ್ಞಾನ ಅಭಿವೃದ್ಧಿಯಾಗುತ್ತದೆ. ಅನೇಕ ಅನ್ನುವ ಪದ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಪರಿಮಾಣ ವಾಚಕವಾಗಿದೆ. ಇನ್ನು ಬಹಳ ವಿಶೇಷವಾಗಿರೋ ಒಂದೆರಡು ಪದಗಳನ್ನು ನಾನು ನಿಮಗೆ ಹೇಳಿ ಮುಗಿಸ್ತೀನಿ ಮಕ್ಕಳೇ. ಪರಿಮಾಣ ವಾಚಕಕ್ಕೆ, ಅದರಲ್ಲೂ ಈ ರೂಢಿ ಭಾಷೆಯಲ್ಲಿ, ಅದರಲ್ಲೂ ಹಳ್ಳಿ ಕಡೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಕೆಲವು ಪದಗಳನ್ನು ಬಹಳ ವಿಶೇಷವಾಗಿ ಬಳಸ್ತಾರೆ ಪರಿಮಾಣ ವಾಚಕಕ್ಕೆ. ಅವು ಏನು ಅನ್ನೋದನ್ನು ಕೂಡ ಇಲ್ಲಿ ಬರೆದು ಹೇಳ್ತೀನಿ ನೋಡಿ. ಅಲ್ಲಿ ಏನು ಬರೀತೀನಿ ಅಂತ ಹೇಳಿ. ಆಸು, ಈಸು, ಏಸು, ಕೇಳಿರಿ ನೀವು, ಇವು ಬಹಳ ವಿಶೇಷ. ಇವು ಈ ಪದಗಳು ಕೂಡ ಏನಾಗಿದ್ದಾವೆ ಅಂತ ಹೇಳಿದ್ರೆ ಪರಿಮಾಣ ವಾಚಕಗಳಾಗಿದ್ದಾವೆ. ಕೆಲವು ಭಾಗಗಳಲ್ಲಿ ಈ ಥರದ ಪದಗಳನ್ನು ಬಳಸ್ತಾರೆ ಮಾತಿನಲ್ಲಿ. ಆಸು, ಈಸು, ಏಸು, ಹಳ್ಳಿ ಸೊಗಡಿನಲ್ಲಿ ನಿನಗೆ ಪರೀಕ್ಷೆಯಲ್ಲಿ ಏಸು ಅಂಕಗಳು ಬಂದವು ಕೇಳ್ತಾರೆ. ನನಗೆ ಆಸು ಬಂದವು, ಈಸು ಬಂದವು ಅಂತ ಹೇಳಿ ಕೆಲವು ಈ ಥರದ ಪದಗಳನ್ನು ಬಳಸ್ತಾರೆ. ಇದು ಎಷ್ಟು ಪರಿಚಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಈ ಪದಗಳು ಕೂಡ ಏನಾಗಿದ್ದಾವೆ ಅಂತ ಹೇಳಿದ್ರೆ ಪರಿಮಾಣ ವಾಚಕಗಳು ಆಗಿದ್ದಾವೆ. ನಿಮಗೆಲ್ಲರಿಗೂ ಕೂಡ ಪರಿಮಾಣ ವಾಚಕ ಅನ್ನುವ ವಿಷಯ ಮನನ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಏನು ಪರಿಮಾಣ ವಾಚಕ ಅಂತ ಹೇಳಿದ್ರೆ ಇವು ನಿರ್ದಿಷ್ಟ ಸಂಖ್ಯೆಯನ್ನ ಸೂಚಿಸೋದಿಲ್ಲ
ಅಥವಾ ನಿರ್ದಿಷ್ಟ ಅಳತೆ ಅಥವಾ ಗಾತ್ರಗಳನ್ನು ಸೂಚಿಸುವುದಿಲ್ಲ. ಇವು ವಸ್ತುಗಳ ಅಂದಾಜು ಅಳತೆಯನ್ನ, ಎಷ್ಟಿದಾವೆ ಅನ್ನುವಂಥದ್ದನ್ನ ಒಂದು ಅಂದಾಜು ಅಳತೆಯಿಂದ ಅಥವಾ ಗಾತ್ರದಿಂದ ಸೂಚಿಸುವ ಪದಗಳನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪರಿಮಾಣ ವಾಚಕಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ನಿಮಗೆ ಸರಳವಾಗಿ ಅರ್ಥವಾಯಿತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮಕ್ಕಳೇ. ಇಷ್ಟನ್ನ ಹೇಳ್ತಾ ಇಂದಿನ ಈ ನಾಮಪದದ ವಿಧವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಧಕ್ಕೆ ನಾವು ಹೋಗೋಣಂತೆ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋದು ನನ್ನ ಒಂದು ಮನವಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಓದುವ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ನನ್ನ ಪ್ರಯತ್ನಕ್ಕೆ ಒಂದು ಸಣ್ಣ ಫಲವನ್ನು ಸಿಗುವ ಹಾಗೆ ನೀವು ಮಾಡ್ತೀರಿ ಅನ್ನೋದು ನನ್ನ ನಂಬಿಕೆ. ಮುಂದಿನ ವಿಡಿಯೋದಂದೇ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.